ಆತ್ಮೀಯರೇ, ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ದೃಶ್ಯ ಮಾಧ್ಯಮದವರೇ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಕೇಂದ್ರ ಸರ್ಕಾರದ ವೈಫಲ್ಯದ ಬಗ್ಗೆ, ಅದೇ ರೀತಿ ಕೆಲವು ಅನೇಕ ವಿಚಾರಗಳನ್ನು ಮಾತನಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ದುಡ್ಡಿನ ಬಗ್ಗೆ, ಅವ್ಯವಹಾರದ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೇವೆ. ಅದೇ ರೀತಿ ನೀತಿ ವ್ಯವಸ್ಥೆ ಆಗಲಿ, ಅನೇಕ ವೈಫಲ್ಯಗಳು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ BJP ಸರ್ಕಾರದ ವಿರುದ್ಧವಾಗಿ ನಾವೀಗ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ KPCCಯ ವಕ್ತಾರರು, ಪುತ್ತೂರು ಕೂಡದ ಅಧ್ಯಕ್ಷರು ಆಗಿರುವ ಅಮಲ ರಾಮಚಂದ್ರ ಭಟ್ ಇದ್ದಾರೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ರವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಪುತ್ತೂರು ಬ್ಲಾಕಿನ ವಕ್ತಾರರಾಗಿರುವಂಥ ರವೀಂದ್ರ ರೈ ನೆಕ್ಕಿಲರು ಇದ್ದಾರೆ. ಪುತ್ತೂರು ಬ್ಲಾಕಿನ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಅಮರನಾಥ್ ಗೌಡ ಇದ್ದಾರೆ. ಅವರನ್ನೆಲ್ಲರನ್ನು ಸ್ವಾಗತಿಸುತ್ತಾ, ತಮಗೂ ಸ್ವಾಗತಿಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿ ಅಯೋಧ್ಯೆಯ ಬಗ್ಗೆ ದುಡ್ಡು ಅವ್ಯವಹಾರ ಮಾಡಿದ್ದು ಅದು ಶುದ್ಧ ತಪ್ಪು ಅಂತ ಅವರೊಬ್ಬರು ಭಕ್ತರವರು, ಅವರು ನಮ್ಮಾಗೆ ಭಕ್ತರು. ನಾನು ಕೂಡ ಓರ್ವ ಅಯೋಧ್ಯೆಯ ಭಕ್ತ, ನಾನು ಕೂಡ ₹1 ಮತ್ತು ಇಟ್ಟಿಗೆ ಕೊಟ್ಟಂಥ ಭಕ್ತ. ನಮ್ಮಾಗೆ ಅವರು ಕೂಡ ಭಕ್ತರು. ಅವರು ನಮ್ಮ ಕಾಣಿಕೆ ಡಬ್ಬಿಯ ದುಡ್ಡನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ರೈಟ್ ಇಲ್ಲ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ದೇವರ ದುಡ್ಡನ್ನು, ದೇವರಿಗೆ ಬಡಿಸಿದ ಅನ್ನವನ್ನು ವಾಪಸ್ ತೆಗೆದುಕೊಳ್ಳುವಂಥ ಹಕ್ಕು ಅವರಿಗಿಲ್ಲ. ಇದು ನಿಜವಾಗಲೂ ಶುದ್ಧ ತಪ್ಪು. ಈ ರೀತಿಯ ಆ ದುಡ್ಡನ್ನು ತೆಗೆದುಕೊಂಡು ಅದನ್ನು ವಾಪಸ್ಸು ರಾಮನಿಗೆ ಕೊಡಬೇಕು. ರಾಮದೇವರಿಗೆ ಮಾಡಿದ ಇದೊಂದು ಅನ್ಯಾಯ ಅಂತ ಹೇಳಲಿಕ್ಕೆ ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆಯಕ್ಕೆ ಬಂದಿದ್ದೇವೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ವಕ್ತಾರಾದ ಅಮಲ ರಾಮಚಂದ್ರನವರು ಮಾತಾಡಬೇಕಾಗಿ ಕೇಳ್ಕೊಳ್ತೇವೆ. ನಮಸ್ಕಾರ. ಒಂದು ಗಾದೆ ಮಾತು ನೆನಪಿಸ್ತೇನೆ. ದುರ್ಜನರ ಸಂಘ ಅಭಿಮಾನ ಭಂಗ ಅಂತ ಒಂದು ಮಾತಿದೆ. ಗಾದೆ ಸುಳ್ಳಾದರೂ, ಭೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಅನ್ನೋದು ಒಂದು ಮಾತು. ಇದು ದುರ್ಜನರ ಸಂಘವೇ ಆಗಿದೆ. ಕಳೆದ ಅನೇಕ ವರ್ಷಗಳಿಂದ, ಅಂದರೆ ಒಂದು 10-15 ವರ್ಷಗಳಿಂದ ಈ ದುರ್ಜನರ ಸಂಘದ ಜೊತೆಗೆ ನಮ್ಮ ದೇಶ ಒಂದು ಐಡೆಂಟಿಫಿಕೇಷನ್ ಮಾಡಿಕೊಂಡಿದೆ. ಒಂದು ತಾದಾತ್ಮ್ಯತೆಯನ್ನು ಹೊಂದಿದ ಕಾರಣ ಇವತ್ತು ದೇಶದ ಅಭಿಮಾನಕ್ಕೆ ಕೂಡ ಭಂಗ ಆಗಿದೆ. ದೇಶದ ಒಳಗೂ ಅಭಿಮಾನಕ್ಕೆ ಭಂಗ ಆಗಿದೆ, ದೇಶದ ಹೊರಗೂ ವಿದೇಶಗಳಲ್ಲಿ ಕೂಡ ಅಭಿಮಾನಕ್ಕೆ ಭಂಗ ಆಗಿದೆ. ಈ ಅಭಿಮಾನಕ್ಕೆ ಭಂಗ ಆದ ಕಾರಣದಿಂದ ಈ ದುರ್ಜನರ ಸಂಘ ಅಭಿಮಾನ ಭಂಗ ಅನ್ನುವ ಮಾತು ಅತ್ಯಂತ ಸೂಕ್ತವಾಗಿ ಈ ಸಂಘಕ್ಕೆ ಹೊಂದುತ್ತದೆ. ಇನ್ನು ಈ ಸಂಘದವರು, RSSನವರು, ವಿಶ್ವ ಹಿಂದೂ ಪರಿಷತ್ತಿನವರು, ಬಜರಂಗ ದಳದವರು ಅಥವಾ ಬೇರೆ ಜಾಗರಣ ವೇದಿಕೆಯವರು, ಇವರೆಲ್ಲ ಸಂಘ ಪರಿವಾರದಲ್ಲಿ ಬರ್ತಾರೆ. ಇವರಿಗೆ ಯಾರಿಗೆ ಕೂಡ ಇನ್ನು ಮುಂದಕ್ಕೆ ಜೈ ಶ್ರೀರಾಮ್ ಅನ್ನುವ ಘೋಷಣೆಯನ್ನು ಹಾಕುವ ಅರ್ಹತೆ ಇಲ್ಲ. ಯಾಕೆ ಹೇಳಿದರೆ, ಇಷ್ಟು ವರ್ಷಗಳ ಕಾಲ ಜೈ ಶ್ರೀರಾಮ್ ಅನ್ನುವ ಘೋಷಣೆಯನ್ನು ಮಾಡಿಕೊಂಡು ಅಲ್ಲಲ್ಲಿ ದೊಂಬಿ ಗಲಾಟೆ ಸಮಾವೇಶಗಳನ್ನು ಮಾಡಿಕೊಂಡು ಈ ದೇಶವನ್ನು ಒಂದು ರೀತಿ ಕೋಮು ಧ್ರುವೀಕರಣದ ಕಡೆಗೆ ತೆಗೆದುಕೊಂಡು ಹೋಗಿ ದೇಶದಲ್ಲಿ ಅಭದ್ರತೆಯನ್ನು, ಕೋಮು ಹಿಂಸಾಚಾರವನ್ನು ಪ್ರೇರೇಪಿಸಿದ ಈ ಜನ ಯಾವಾಗ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಏನು ಕಾಣಿಕೆಯಾಗಿ ಬಂದ ಕೋಟಿ ರೂಪಾಯಿ ಹಣವನ್ನು, ಕಾಣಿಕೆಯಾಗಿ ಬಂದ ಬೆಳ್ಳಿಯ ಇಟ್ಟಿಗೆಗಳನ್ನು, ಚಿನ್ನದ ಸರಗಳನ್ನು ವಸ್ತುಶಃ ಕಳ್ಳರ ಹಾಗೆ ಕದ್ದುಕೊಂಡು ಹೋಗಿ ಅದನ್ನು ನುಂಗಿ ನೀರು ಕುಡಿದಿದ್ದಾರೋ, ಆ ಕ್ಷಣದಿಂದ ಅವರಿಗೆ ಜೈ ಶ್ರೀರಾಮ್ ಅಂತ ಹೇಳುವಂಥ ಯಾವ ಅರ್ಹತೆ ಕೂಡ ಇಲ್ಲ. ಅವರಿಗೆ ಹೇಳಬಹುದಾದ ಒಂದೇ ಅರ್ಹತೆ ಅಂದರೆ ಅವರು ತಾವು ಪರಸ್ಪರ ಸಿಕ್ಕಿದಾಗ ಜೈ ಸ್ವಾಹ ಅಂತ ಹೇಳಬೇಕು. ಅದು ಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳುವಂಥ ಯಾವ ಯೋಗ್ಯತೆಯನ್ನು ಕೂಡ ಅವರು ಉಳಿಸಿಕೊಳ್ಳಿಲ್ಲ. ನೋಡಿ, ಈ ರಾಮ ಮಂದಿರದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಒಂದು 40 ವರ್ಷಗಳಿಂದ ಈಚೆಗೆ ರಾಮ ಮಂದಿರದ ಹೆಸರಿನಲ್ಲಿ 3 ರೀತಿಯಲ್ಲಿ ಹಣ ಸಂಗ್ರಹಣೆ ಆಗಿದೆ. ಒಂದು ಮೊದಲನೆಯದು 1989ರಲ್ಲಿ ಆರಂಭ ಆಗ್ತದೆ. ರಾಮಶಿಲಾ ಪೂಜನ ಕಾರ್ಯಕ್ರಮ ಅಂತ ಒಂದು ಇಟ್ಟಿಗೆಯನ್ನು ಹಿಡ್ಕೊಂಡು ಅದನ್ನು ಶಂಖ ಜಾಗಟೆ ಇದರ ಜೊತೆಗೆ ಮನೆಗೆ ಹೋಗಿ ಅವರ ಮನೆಯ ಮುಂದೆ ಇಟ್ಟಿಗೆಯನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ಪ್ರತಿ ಮನೆಯಿಂದ ₹1.25 ತಗೊಳ್ತಾ ಇದ್ದರು. ಈ ₹1.25 ತೆಗೆದುಕೊಳ್ಳುವುದರ ಜೊತೆಗೆ ಅವರು ಬೇರೆ ಬೇರೆ ಕೂಪನ್ ಮಾಡಿದ್ದಾರೆ. ₹5 ಕೂಪನು, ₹10 ಕೂಪನು, ಹೀಗೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ರೂಪಾಯಿಯನ್ನು ಅವರು ಕಲೆಕ್ಷನ್ ಮಾಡಿದ್ದಾರೆ.
ಇನ್ನು ಎರಡನೇದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ಹೆಸರಿನಲ್ಲಿ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಪ್ರಾಣ ಪ್ರತಿಷ್ಠೆಯ ನಂತರ ದೇವಾಲಯಕ್ಕೆ ಭಕ್ತರು ಭಕ್ತಿಯ ರೂಪದಲ್ಲಿ ಕಾಣಿಕೆಯನ್ನು ನೀಡ್ತಾ ಬಂದಿದ್ದಾರೆ. ಈ ಮೂರು ಸಂದರ್ಭದಲ್ಲಿಯೂ ಇವರು ಕಲೆಕ್ಟ್ ಮಾಡಿದ ಹಣಕ್ಕೆ, ಇವರು ಸಂಗ್ರಹಿಸಿದ ಈ ಹಣಕ್ಕೆ ಒಂದು ಸಲ ಕೂಡ ಇವರು ರಸೀದಿಯನ್ನು ಕೊಡಲಿಲ್ಲ. ಇವರದಕ್ಕೆ ಲೆಕ್ಕಾಚಾರವನ್ನು ಇಡಲಿಲ್ಲ, ಇದನ್ನು ಲೆಕ್ಕಾಚಾರವನ್ನು ಹೊರಗೆ ಕೂಡ ಕೊಡಲಿಲ್ಲ. ಒಟ್ಟು ಅವ್ಯವಹಾರ ಮಾಡಿ ಹಣವನ್ನು ಇವರು ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದು ಇವರಿಗೆ ದೇವರ ಹೆಸರಿನಲ್ಲಿ ಹಣವನ್ನು ದೋಚುವ ಇದೊಂದು ಕಲೆ ಅವರದ್ದು. ನೋಡಿ, ಇಟ್ಟಿಗೆ ತಗೊಂಡು ಹೋಗಿ ಮನೆಗೆ ತಗೊಂಡು ಹೋಗಿ ಇವರು ಹಣ ಸಂಪಾದನೆ ಮಾಡಿದ್ರಲ್ಲ, ಈ ಹಣದ ಮೊತ್ತ ಆಗಿನ ಕಾಲದಲ್ಲಿ ಸುಮಾರು 1400 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ. ಇದೊಂದು ಅಂದಾಜು, ಇದವರು ಲೆಕ್ಕ ಕೊಟ್ಟದ್ದಲ್ಲ. ಒಂದು ಮನೆಯಿಂದ 1/4 ರೂಪಾಯಿ, ಹಾಗೆ ಇಡೀ ದೇಶದ ಮನೆಗಳಿಂದ ಎಷ್ಟು ಹಣ ಆಗ್ತದೆ ಅನ್ನುವ ಲೆಕ್ಕಾಚಾರದ ಮೇಲೆ ಅವರ ಮೇಲೆ 1400 ಕೋಟಿ ರೂಪಾಯಿ ಸಂಗ್ರಹ ಮಾಡಿದೆ ಅನ್ನುವುದು ಇದು ಎಲ್ಲ ಪತ್ರಿಕೆಗಳಲ್ಲಿ ಬಂದಂಥ ಒಂದು ವಿಚಾರ. ಇನ್ನು ಅವತ್ತಿನ 1400 ರೂಪಾಯಿ ಕೋಟಿ ಇವತ್ತಿನ ಹಣದುಬ್ಬರವನ್ನು ಲೆಕ್ಕ ಹಾಕಿದರೆ, ಇವತ್ತಿನ ಮಾರುಕಟ್ಟೆ ವ್ಯಾಲ್ಯೂವನ್ನು ಲೆಕ್ಕ ಹಾಕಿದರೆ ಸುಮಾರು 17,400 ಕೋಟಿ ರೂಪಾಯಿ ಆಗ್ತದೆ. ಅವತ್ತಿನ 1400 ಕೋಟಿ ಇವತ್ತಿನ 17,000 ಕೋಟಿಗೆ ಸಮ ಆಗ್ತದೆ. ಹಾಗಿದ್ದರೆ ಅವತ್ತಿನ 17,400 ಕೋಟಿ ಮತ್ತು ಇವತ್ತಿನ 14,000 ಕೋಟಿಯನ್ನು 17,400 ಕೋಟಿಯನ್ನು ನುಂಗಿ ನೀರು ಕುಡಿದವರು ಯಾರು? ಆ ಹಣ ಎಲ್ಲಿಗೆ ಹೋಯಿತು? ಆ ಹಣಕ್ಕೆ ಇವತ್ತಿಗೆ ಕೂಡ ಯಾವುದೇ ಆದಂಥ ಲೆಕ್ಕಾಚಾರ ಆಗಲಿ ಅದರ ಸುದ್ದಿಯೇ ಇಲ್ಲ. ಇನ್ನು ಮೊನ್ನೆ ಏನು ಪ್ರಧಾನಮಂತ್ರಿ ಮೋದಿಯವರು 2020ನೇ ಇಸವಿಯಲ್ಲಿ ಸಂಸತ್ತಿನಲ್ಲಿ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನುವಂಥ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ ನಂತರ ರಾಮ ಮಂದಿರವನ್ನು ಕಟ್ಟುವುದಕ್ಕೆ ಬೇಕಾಗಿ ಊರೂರಿಂದ ದೇಣಿಗೆಯನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಪ್ರತಿ ಮನೆಗೆ ಹೋಗಿದ್ದಾರೆ, ಪ್ರತಿ ಇಂಡಸ್ಟ್ರಿಯಲಿಸ್ಟ್ಗಳ ಕೈಯಲ್ಲಿ ದುಡ್ಡು ತಗೊಂಡಿದ್ದಾರೆ. ದೇಶ ವಿದೇಶಗಳಿಂದ ಹರಿದು ಬಂದ ಈ ಹಣದ ಮೊತ್ತ ಸುಮಾರು 3,700 ಕೋಟಿ ರೂಪಾಯಿ ಆಗಿದೆ ಅಂತ ಅವರೇ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಅವರು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ಹಣದಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ಚಿಲ್ಲರೆ ನಮಗೆ ರಾಮ ಮಂದಿರ ಕಟ್ಟುವುದಕ್ಕೆ ಖರ್ಚಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು 340 ಕೋಟಿ ರೂಪಾಯಿ ಇತರ ಖರ್ಚುಗಳಾಗಿದೆ ಅಂತ ಹೇಳಿದ್ದಾರೆ. ನಮಗೆ 800 ಕೋಟಿ ರೂಪಾಯಿಗಳಷ್ಟು ಹಣ ನಮ್ಮಲ್ಲಿ ಈಗ ಉಳಿಕೆಯಾಗಿ ಅದು ಬ್ಯಾಂಕಿನಲ್ಲಿ ಇದೆ ಅಂತ ಈಗ ಲೆಕ್ಕ ಕೊಟ್ಟಿದ್ದಾರೆ. ಯಾವಾಗ? ಈಗ 2 ವರ್ಷದ ಹಿಂದೆ ರಾಮನ ಪ್ರಾಣ ಪ್ರತಿಷ್ಠೆ ಆಗಿದೆ. ಅದರ ನಂತರ 2 ವರ್ಷ ಆದ ನಂತರ ಇವತ್ತು ಅದರ ಲೆಕ್ಕಾಚಾರವನ್ನು ಹಗರಣ ಹೊರಗೆ ಬಂದ ನಂತರ ಕೊಟ್ಟಿದ್ದಾರೆ. ಹಾಗಿದ್ದರೆ ರಾಮ ಮಂದಿರ ಕಟ್ಟುವುದಕ್ಕೆ ಬೇಕಾದ ಎಲ್ಲ ಹಣವನ್ನು ಕೂಡ ಈ ಸಲ ಸಂಗ್ರಹ ಮಾಡಿದ ಹಣದಲ್ಲಿ ಅವರು ವಿನಿಯೋಗ ಮಾಡಿದ್ದಾರೆ. ಕಳೆದ ಸಲ ಯಾವಾಗ ರಾಮಶಿಲಾ ಅಭಿಯಾನದಲ್ಲಿ ಇದು ಸಂಗ್ರಹವಾದ ಹಣವನ್ನು 10 ರೂಪಾಯಿ ಕೂಡ ಅದು ಉಪಯೋಗಕ್ಕೆ ಬರಲಿಲ್ಲ. ಈಗ ಸಂಗ್ರಹ ಆದ ಹಣದಲ್ಲಿಯೇ ಹಣ 800 ಕೋಟಿಯಷ್ಟು ಉಳಿದಿದೆ ಅಂತ ಆದರೆ ಆ 1,400 ಕೋಟಿ ರೂಪಾಯಿ ಅವತ್ತಿಂದು, ಇವತ್ತು 17,400 ಕೋಟಿ ರೂಪಾಯಿ ಆಗ್ತದೆ. ಅದು ಆ ಹಣ ಎಲ್ಲಿಗೆ ಹೋಯಿತು? ಅದನ್ನು ತಿಂದವರು ಯಾರು? ಅದನ್ನು ನುಂಗಿ ನೀರು ಕುಡಿದವರು ಯಾರು ಅನ್ನುವುದಕ್ಕೆ RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ನಮಗೆ ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ. ಮತ್ತು ಅದರ ನಂತರ ಮಾತ್ರ ಅವರು ಜೈ ಶ್ರೀರಾಮ್ ಅನ್ನುವ ಘೋಷಣೆಯನ್ನು ಕೂಗುವುದಕ್ಕೆ ಅರ್ಹತೆಯನ್ನು ಪಡೀತಾರೆ. ಇನ್ನು 3,500 ಕೋಟಿಗಿಂತಲೂ ಹೆಚ್ಚು ಹಣ ಸಂಗ್ರಹ ಆಗಿದೆ. ಅದರಲ್ಲಿ 2,500 ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ ಅಂತ ಇವರು ಹೇಳ್ತಾರಲ್ಲ, ಇವರು ಖರ್ಚು ಮಾಡಿದ ಈ ಹಣ ಹೇಗೆ ಖರ್ಚು ಮಾಡಿದ್ದಾರೆ? ಇವರು ಬೇಕಾಬಿಟ್ಟಿಯಾಗಿ ಹಣವನ್ನು ಖರ್ಚು ಮಾಡಿದ್ದಾರೆ. ಹಣದ ದುರುಪಯೋಗದ ಆರೋಪಗಳು ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟಿನ ಮೇಲೆ ಬೇಕಷ್ಟು ಸಲ ಬಂದಿದೆ. ನೋಡಿ, ಒಂದು ಅವರ ನಿವೇಶನದ ಹತ್ತಿರದಲ್ಲಿ ಒಂದು ನಿವೇಶನ ಇದೆ. ಯಾವುದು? ರಾಮ ಮಂದಿರ ನಿವೇಶನದ ಪಕ್ಕದಲ್ಲಿ ಇನ್ನೊಂದು ನಿವೇಶನ ಇದೆ. ಅದನ್ನು ಒಬ್ಬರು ಮುಸಲ್ಮಾನರು ಮತ್ತೊಬ್ಬರು ಹಿಂದೂ ಇಬ್ಬರು ಒಟ್ಟಿಗೆ ಸೇರಿ ಅದನ್ನು ಪರ್ಚೇಸ್ ಮಾಡ್ತಾರೆ 2 ಕೋಟಿ ರೂಪಾಯಿಗೆ. ಈ ನಿವೇಶನ ಅವರು ಖರೀದಿ ಮಾಡಿದ ನಂತರ ಕೇವಲ 2 ರಿಂದ 10 ನಿಮಿಷದ ಒಳಗೆ, ಒಂದು 4-5 ನಿಮಿಷದಲ್ಲಿ ರಾಮ ಮಂದಿರ ಟ್ರಸ್ಟ್ ಹಣವನ್ನು ಆ ಜಾಗವನ್ನು ಪರ್ಚೇಸ್ ಮಾಡ್ತದೆ.
18.5 ಕೋಟಿ ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡ್ತಾರೆ. ನೋಡಿ, 2 ಕೋಟಿಗೆ 5 ನಿಮಿಷದ ಹಿಂದೆ ಏನು ಖರೀದಿಯಾಗಿದ್ದ ಒಂದು ಸೈಟನ್ನು 18.5 ಕೋಟಿ ರೂಪಾಯಿ ಕೊಟ್ಟು ಇವರು ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆ 16.5 ಕೋಟಿ ರೂಪಾಯಿ ಯಾವುದಕ್ಕೋಸ್ಕರ ಇವರು ಕೊಟ್ಟದ್ದು? ನೋಡಿ, ಇವರು ದಾಖಲೆಯಲ್ಲಿ ಮಾತ್ರ 18.5 ಕೋಟಿ ರೂಪಾಯಿಗೆ ಆ ಜಾಗವನ್ನು ಖರೀದಿ ಮಾಡಿದ್ದಾರೆ ಅಷ್ಟೇ ಹೊರತು, ಆ ಜಾಗದ ಮಾಲೀಕರಿಗೆ ಕೇವಲ 2 ಕೋಟಿ ಅಥವಾ ಸಮಥಿಂಗ್ ಎಕ್ಸ್ಟ್ರಾ, ಒಂದು 10,000 20,000 50,000 ಎಕ್ಸ್ಟ್ರಾ ಪ್ರೀಮಿಯಂ ಅವರಿಗೆ ಅಷ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ ಅಷ್ಟೇ ಹೊರತು, ಉಳಿದ 16.5 ಕೋಟಿ ರೂಪಾಯಿಯನ್ನು ಇವರೊಳಗೆ ಹಂಚಿಕೊಂಡು ತಿಂದು ಮುಕ್ಕಿದ್ದಾರೆ. ಇದು ರಾಮ ಮಂದಿರ ಕಟ್ಟುವಾಗ ಇವರು ಇಡೀ ದೇಶದ ಜನರಿಂದ ಕಲೆಕ್ಟ್ ಮಾಡಿದಂತಹ ಹಣವನ್ನು ತಿಂದು ಮುಕ್ಕಿದಂಥ ಒಂದು ರೀತಿ. ಇನ್ನು ಅದರ ಸುತ್ತಮುತ್ತ ಇನ್ನೂ ಅನೇಕ, ಕೇವಲ ಇದೊಂದು ಮಾತ್ರ ಅಲ್ಲ, ಇನ್ನೂ ಅನೇಕ ಸೈಟ್ಗಳನ್ನು ಇವರು ಪರ್ಚೇಸ್ ಮಾಡಿದ್ದಾರೆ ನಮಗಿದು ಬೇಕು ಅಂತ. ಇಲ್ಲೆಲ್ಲ ಮಾರುಕಟ್ಟೆ ದರಕ್ಕಿಂತ 17 ಪಟ್ಟು ಹೆಚ್ಚು ರೇಟನ್ನು ಕೊಟ್ಟು ಇವರು ಪರ್ಚೇಸ್ ಮಾಡಿದಂತಹ ಉದಾಹರಣೆಗಳು ಸಾಕಷ್ಟಿದೆ. ಹಾಗಿದ್ರೆ ಇಲ್ಲಿ ಎಲ್ಲ ಕೂಡ ಹೇಗೆ ಆ 2 ಕೋಟಿಯ ಭೂಮಿಯನ್ನು ತಗೊಳ್ಳುವಾಗ 16.5 ಕೋಟಿ ರೂಪಾಯಿಯನ್ನು ಗುಳುಂ ಮಾಡಿದರು, ಅದೇ ರೀತಿಯಲ್ಲಿ ಏನು ಧರ್ಮದ ದುಡ್ಡಿದೆಯಲ್ಲ, ಜನರಿಂದ ಕಲೆಕ್ಟ್ ಆದ ಲೆಕ್ಕ ಇಲ್ಲದ ದುಡ್ಡಿದೆಯಲ್ಲ, ಅದನ್ನೆಲ್ಲ ನುಂಗಿ ನೀರು ಕುಡಿದಿದ್ದಾರೆ ಅನ್ನುವುದು ಸ್ಪಷ್ಟ ಆಗ್ತದೆ. ಇನ್ನು ದೇವಸ್ಥಾನದ ಭೌತಿಕ ಏನು ಕಟ್ಟಡವನ್ನು ಕಾಮಗಾರಿಯನ್ನು ಮಾಡುವಾಗ ಅದಕ್ಕೆ ಬೇಕಾದ ಅದನ್ನು ಖರೀದಿ ಮಾಡುವಾಗ 40% ಕಮಿಷನನ್ನು ಇವರೆಲ್ಲ ಸೇರಿಕೊಂಡು ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಇದೆ. ಈಗ ಈ ಹಣವನ್ನು ಹೊಡೆದ ನಂತರ ಈ ಟ್ರಸ್ಟಿಗಳ ಸಂಪತ್ತಿ ಏರಿಕೆಯಾಗಿದೆ. ಅವರು ಅಲ್ಲಲ್ಲಿ ಐಷಾರಾಮಿ ಬಂಗಲೆಗಳನ್ನು ತೆಗೆದಿದ್ದಾರೆ, ದೊಡ್ಡ ದೊಡ್ಡ ಕಾರುಗಳನ್ನು ತೆಗೆದಿದ್ದಾರೆ, ಫಾರಿನ್ ಕಾರುಗಳು. ಮೊನ್ನೆ ಮೀಟಿಂಗಿಗೆ ಬಂದಿದ್ದರು ಅವರು, ನಿನ್ನೆ ಇರಬೇಕು, ನಿನ್ನೆ ಒಂದು ದೊಡ್ಡ ಮೀಟಿಂಗ್ ಆಗಿತ್ತು ರಾಮ ಮಂದಿರ ಟ್ರಸ್ಟಿನದ್ದು. ಅದರ ಮೀಟಿಂಗ್ಗೆ ಬರುವಾಗ ಅವರು ಬಂದ ಕಾರುಗಳನ್ನು ನೋಡಬೇಕಿತ್ತು. ಎಲ್ಲ ಫಾರಿನ್ನಿಂದ ಇಂಪೋರ್ಟ್ ಆದಂತಹ ಐಷಾರಾಮಿ ಕಾರುಗಳಲ್ಲಿ ಬಂದಿದ್ದಾರೆ. ಇವರಿಗೆ ಈ ಹಣ ಎಲ್ಲ ಈ ವಿದೇಶಿ ಕಾರುಗಳನ್ನು ತೆಗಿಲಿಕ್ಕೆ, ಬಂಗಲೆಗಳನ್ನು ತೆಗಿಲಿಕ್ಕೆ ಎಲ್ಲವೂ ರಾಮ ಮಂದಿರದ ದೇಣಿಗೆಯ ಹಣವನ್ನೇ ದುರುಪಯೋಗ ಮಾಡಿ ಇವರು ಅದನ್ನು ನುಂಗಿ ನೀರು ಕುಡಿದಿದ್ದಾರೆ. ಇನ್ನು ಟ್ರಸ್ಟಿನ ಘೋಷಣೆ ಆದ ನಂತರ, ಈ ದೇವಾಲಯದ ಪ್ರಾಣ ಪ್ರತಿಷ್ಠೆ ಆದ ನಂತರ ದೇವಾಲಯಕ್ಕೆ ಕಾಣಿಕೆಯಾಗಿ ಬಂದದ್ದು ಕೋಟ್ಯಾಂತರ ರೂಪಾಯಿ. ಜನರ ಭಕ್ತಿ ಭಾವ, ಅವರಿಗಿರುವಂತಹ ಏನು ದುಗುಡ ದುಮ್ಮಾನಗಳನ್ನು ತೋಡಿಕೊಳ್ಳಲಿಕ್ಕೆ ರಾಮನ ಹತ್ರ ಬರುವಾಗ ಇವರು ಬೇರೆ ಬೇರೆ ರೀತಿಯ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಕೆಲವರು ಚಿನ್ನದ ಸರ ಕೊಟ್ಟಿದ್ದಾರೆ, ಕೆಲವರು ಬೆಳ್ಳಿಯ ಇಟ್ಟಿಗೆಗಳನ್ನು ಕೊಟ್ಟಿದ್ದಾರೆ, ಕೆಲವು ಚಿನ್ನ ಲೇಪಿತ ಪುಸ್ತಕ ರಾಮಚರಿತಮಾನಸ ಅನ್ನುವಂತಹ ಪುಸ್ತಕವನ್ನು 5 ಕೋಟಿ ರೂಪಾಯಿ ಬೆಲೆ ಬಾಳುವ ಪುಸ್ತಕವನ್ನು ಕೊಟ್ಟಿದ್ದಾರೆ. ಕೋಟಿ ಹಣವನ್ನು ಹುಂಡಿಗೆ ಹಾಕಿದ್ದಾರೆ. ನೋಡಿ, ಈ ಎಲ್ಲ ಹಣವನ್ನು ಕೂಡ ಇವರೆಲ್ಲರೂ ನುಂಗಿ ನೀರು ಕುಡಿದಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರರು? ಇದಕ್ಕೆ ನೋಡಿ, ಈ ರಾಮ ಮಂದಿರ ಟ್ರಸ್ಟನ್ನು ನಿರ್ಮಾಣ ಮಾಡಿದವರು ಪ್ರಧಾನಮಂತ್ರಿ ಮೋದಿಯವರು. ಅವರು ಅದನ್ನು ಸಂಸತ್ತಿನಲ್ಲಿ ಘೋಷಣೆ ಮಾಡ್ತಾರೆ. ಯಾರು ಈ ರಾಮ ಮಂದಿರ ಟ್ರಸ್ಟಿನಲ್ಲಿ ಇರುವವರು ಯಾರು ನೋಡಿ? ಅದರ ಅಧ್ಯಕ್ಷರು ಗೋಪಾಲ್ ದಾಸ್ ಅನ್ನುವರು. ಅವರು RSSನ ಪ್ರಮುಖ ನಾಯಕರು. ಇನ್ನು ಅದರ ಪ್ರಧಾನ ಕಾರ್ಯದರ್ಶಿಗಳು ಇಡೀ ಮಂದಿರವನ್ನು ತಮ್ಮ ಬೆರಳ ತುದಿಯಲ್ಲಿ ಇಟ್ಟುಕೊಂಡು ತಿರುಗಿಸ್ತಾ ಇದ್ದಂತಹ, ಅಲ್ಲಿನ ಸರ್ವ ಏನು ನಡವಳಿಗಳನ್ನು ನಿಯಂತ್ರಣ ಮಾಡ್ತಾ ಇದ್ದವರು ಚಂಪತ್ ರಾಯ್ ಅವರು. ಇನ್ನೊಬ್ಬರು ಅನಿಲ್ ಮಿಶ್ರಾ ಅವರು. ಇವರೆಲ್ಲರೂ ಕೂಡ ಕೋಟಿ ರೂಪಾಯಿಯನ್ನು ಈ ಎಣಿಕೆ ಮಾಡುವ ಸಂದರ್ಭದಲ್ಲಿ ಲೂಟಿ ಹೊಡಿಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ನೋಡಿ, ಈ ಲೂಟಿ ಹೊರಗೆ ಹೇಗೆ ಬಂತು? ಲೂಟಿ, ಈ 40 ವರ್ಷಗಳ ಇತಿಹಾಸದ ಈ ಲೂಟಿ ಹೊರಗೆ ಬರಲಿಕ್ಕೆ ಕಾರಣ ಆದದ್ದು ಇವರದ್ದೇ ಒಳಜಗಳ. ಮೊನ್ನೆ ಪ್ರಾಣ ಪ್ರತಿಷ್ಠೆ ಆಗುವ ಮೊದಲು ಇಡೀ ಊರಿಗೆಲ್ಲ ಮಂತ್ರಾಕ್ಷತೆ ಹಂಚಿದ್ರು. ನಿಮಗೆಲ್ಲ ನೆನಪಿದೆ. ಅದು ಪುತ್ತೂರಲ್ಲಿ ಒಂದು ಪ್ರಕರಣ ಆಗಿತ್ತು. ಪುತ್ತೂರಿನಲ್ಲಿ ಮಂತ್ರಾಕ್ಷತೆಯನ್ನು ಹಂಚುವಾಗ BJPಯಲ್ಲಿ 2 ಬಣಗಳಿದೆ. ಇಲ್ಲಿ ಒಂದು ಆಚೆ ಬಣ, ಒಂದು ಈಚೆ ಬಣ. ಇವರಿಗೆ ಈ ಮಂತ್ರಾಕ್ಷತೆಯನ್ನು ಹಂಚುವುದಕ್ಕೆ ಕಾಂಪಿಟಿಷನ್ ಆಗಿತ್ತು. ನಾನು ಹಂಚುತ್ತೇನೆ ಅಂತ. ಅದು ಪೊಲೀಸ್ ಠಾಣೆಯವರೆಗೆ ಕೂಡ ಹೋಗಿತ್ತು. ಈ ಬಣಗಳ ನಡುವಿನ ಜಗಳ ಹೇಗೆ ಪುತ್ತೂರಿನಲ್ಲಿ ನಡೆಯಿತೋ ಅದೇ ರೀತಿ ಅಲ್ಲಿ ಅಯೋಧ್ಯೆಯಲ್ಲಿ ಕೂಡ ಈ ಹಣವನ್ನು ಹಂಚುವಾಗ ಜಗಳ ಆಗ್ತದೆ ಇವರಿಗೆ. ಹೀಗೆ ಹಂಚಿಕೊಳ್ಳುವಾಗ ಆದ ಜಗಳದ ಕಾರಣದಿಂದ ಈ ಪ್ರಕರಣ ಮೊದಲಿಗೆ ಹೊರಗೆ ಬರ್ತದೆ. ನೋಡಿ,
ಅಲ್ಲಿನ ಮುಖ್ಯಮಂತ್ರಿಗಳು ಆದಿತ್ಯನಾಥ್ ಅವರು ಇದನ್ನು ತನಿಖೆ ಮಾಡಬೇಕು ಅಂತ SIT ತನಿಖೆಯನ್ನು ಮಾಡ್ತಾರೆ. 8 ಜನ ಕಾಲಾಳುಗಳನ್ನು ಬಂಧನ ಮಾಡಿದ್ದಾರೆ. ಯಾರು ಬಂಧನಕ್ಕಾದವರು ದೊಡ್ಡ ದೊಡ್ಡ ಕಿಂಗ್ ಪಿನ್ಗಳನ್ನು ಇವರು ಮುಟ್ಟುವುದೇ ಇಲ್ಲ. ಯಾರು ಹಣ ಎಣಿಕೆಯಲ್ಲಿ ತೊಡಗಿಕೊಂಡಿದ್ದರೋ, ಯಾರು ಹಣ ಎಣಿಕೆ ಮಾಡುವಂತಹ ಕೂಲಿ ಕಾರ್ಮಿಕರ ಹಾಗೆ ಕೆಲಸ ಮಾಡ್ತಿದ್ದರೋ ಆ 8 ಜನರನ್ನು ಇವರು ಬಂಧನ ಮಾಡಿದ್ದಾರೆ. ನೋಡ, ಇಷ್ಟು ದೊಡ್ಡ ಲೂಟಿಯನ್ನು ಕೇವಲ 8 ಜನರಿಂದ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವುದನ್ನು ನಾವು ನೋಡಬೇಕಾಗ್ತದೆ. ನೋಡಿ, ಈ ಪ್ರಕರಣ ಹೊರಗೆ ಬಂದಾಗ BJPಯ ಸಂಸತ್ ಸದಸ್ಯರು ಏನು ಕ್ರೀಡಾಪಟುಗಳ ಲೈಂಗಿಕ ಹಗರಣದಲ್ಲಿ ಸಿಲುಕಿಕೊಂಡಂತಹ ಒಬ್ಬ ಯಕ್ಕಶ್ಚಿತ್ ಲೈಂಗಿಕ ಅಪರಾಧದ ಒಬ್ಬ ಆರೋಪಿ, ಅವನಿಗಿರುವ ನೈತಿಕತೆ ಇವರಿಗಿಲ್ಲ. ಅವ ಏನು ಹೇಳ್ತಾನೆ ಅಂತ ಹೇಳಿದರೆ, ಲೂಟಿಯಲ್ಲಿ ದೊಡ್ಡವರು ಸೇರಿಕೊಂಡಿದ್ದಾರೆ, ನಾನೀಗ ಇದರ ಬಗ್ಗೆ ಮಾತನಾಡುವುದಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಿದ್ದರೆ ಈ ಲೂಟಿಯಲ್ಲಿ ಕೇವಲ ಈ 8 ಜನ ಮಾತ್ರ ಅಲ್ಲ, ದೊಡ್ಡವರು ಇದ್ದಾರೆ ಅನ್ನುವುದಕ್ಕೆ ಅದು ಸಾಕ್ಷಿಯನ್ನು. ಈ SIT ಅವರನ್ನು ಹೋಗಿ ಕೇಳಬೇಕು, ಯಾರು ಅವರು ದೊಡ್ಡವರು ಇರುವುದು, ನೀನು ಪ್ರೆಸ್ಸಲ್ಲಿ ಹೇಳಿದ್ದಾನೆ ಬಂದು ನನ್ನ ಹತ್ರ ಹೇಳು ಅಂತ ಅವರು ಕೇಳಬೇಕಾಗ್ತದೆ. ಇನ್ನು ಈ ಲೂಟಿ ಆರಂಭ ಹೊರಕ್ಕೆ ಬರುವುದಕ್ಕೆ 2 ವರ್ಷಕ್ಕೆ ಮೊದಲೇ ಅಲ್ಲಿನ ಆಡಳಿತದ ಟ್ರಸ್ಟಿಯ ಒಬ್ಬರು ಸದಸ್ಯರು, ಅವರ ಹೆಸರು ಮಹಿಪಾಲ್ ಸಿಂಗ್ ಅಂತ. ಅವರು ಟ್ರಸ್ಟಿನ ಅಧ್ಯಕ್ಷರಾದ ಗೋಪಾಲ್ ರಾವ್ ಅವರಿಗೆ, ಇನ್ನೊಬ್ಬರು ಗೋಪಾಲ್ ಜಿ ಅಂತ ಇಲ್ಲೆಲ್ಲ ಹೇಳ್ತಾರೆ ಅವರನ್ನು, ಗೋಪಾಲ್ ರಾವ್ ಅವರು ದೊಡ್ಡ ಲೀಡರ್ ಅವರಿಗೆ, ಇನ್ನು ಅದರ ಪ್ರಧಾನ ಕಾರ್ಯದರ್ಶಿಯಾದ ಸಂಪತ್ ರಾಯ್ ಅವರಿಗೆ ಹೋಗಿ ಹೇಳ್ತಾರೆ, ನೋಡಿ ಇಲ್ಲಿ ಅವ್ಯವಹಾರ ಆಗ್ತದೆ, ಇಲ್ಲಿ ದುಡ್ಡು ಲೂಟಿ ಹೊಡಿತಾ ಇದ್ದಾರೆ ಅಂತ ಮಹಿಪಾಲ್ ಸಿಂಗ್ ಅವರಿಗೆ ದೂರು ಕೊಡ್ತಾರೆ. ಇದನ್ನು ಸ್ವತಃ ಮಹಿಪಾಲ್ ಸಿಂಗ್ ಅವರೇ ಹೇಳ್ತಾರೆ. ಈಗ ಅವರು ಆ ಟ್ರಸ್ಟಿನಲ್ಲಿ ಇಲ್ಲ. ಯಾವಾಗ ಅವರು ಈ ಮಾತನ್ನು ಹೇಳಿದರು, ಯಾವಾಗ ಅವರು ಮೇಲಿನವರಿಗೆ ದೂರು ಕೊಟ್ಟರು, ತಕ್ಷಣ ಅವರನ್ನು ಆ ಜವಾಬ್ದಾರಿಯಿಂದ ತೆಗೆದು ಅದಕ್ಕೆ ಬೇರೆ ಒಬ್ಬರನ್ನು ಮಿಶ್ರಾ ಅನ್ನೋರನ್ನು ತಂದು ಕೂರಿಸ್ತಾರೆ. ಹಾಗಿದ್ದರೆ 2 ವರ್ಷದ ಹಿಂದೆ ಮಹಿಪಾಲ್ ಸಿಂಗ್ ಅವರು ಈ ಲೂಟಿ ಆಗುವುದನ್ನು ಅವರಿಗೆ ಹೇಳಿದರು. ಅವರನ್ನು ಆ ಅಧಿಕಾರದ ಸ್ಥಾನದಿಂದ ಇವರು ತೆಗಿತಾರೆ ಅಂತ ಆದರೆ ಇವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತಲೇ ಅರ್ಥ. ನೋಡಿ, ಇನ್ನು ಎಣಿಕೆ ಆಗುವ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, CCTVಗೆ ಅಡ್ಡ ನಿಂತು ಇವರು ಕಿಸೆಗೆ ತುಂಬಿಸುವುದು. ಎಣಿಕೆ ಮಾಡುವಾಗ ಪ್ಯಾಂಟ್ ಹಾಕುವಾಗ ಪ್ಯಾಂಟಿಗೆ ಕಿಸೆ ಇರಬಾರ್ದು, ಅವರ ಅಂಗಿಗೆ ಕಿಸೆ ಇರಬಾರ್ದು, ಅಥವಾ ಅವರು ಬಿಳಿ ಲುಂಗಿ ಉಟ್ಟು ಬಂದರೆ ಅದರ ಒಳಗಿರುವ ಚಡ್ಡಿಗೆ ಜೋಬಿ ಇರಬಾರ್ದು ಅನ್ನುವ ನಿಯಮ ಇದೆ. ಯಾವ ನಿಯಮವನ್ನು ಕೂಡ ಇವರು ಪಾಲನೆ ಮಾಡಲಿಲ್ಲ. CCTVಗೆ ಅಡ್ಡ ನಿಂತು ಇವರು ಲೂಟಿ ಮಾಡಿದ್ದು ಇವರು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಇನ್ನು 45 ದಿವಸದ ಒಳಗೆ CCTVಯ ದೃಶ್ಯಾವಳಿಗಳು ಅಳಿಸಿ ಹೋಗಬೇಕು ಅನ್ನುವಂಥ ಅಡ್ಜಸ್ಟ್ಮೆಂಟನ್ನು, ಸಾಫ್ಟ್ವೇರ್ ಅಡ್ಜಸ್ಟ್ಮೆಂಟನ್ನು ಮಾಡಿದ್ದಾರೆ. ಯಾರು ಮಾಡಿದವರು? ನೋಡಿ, ಇದು ಎಲ್ಲವೂ ಕೂಡ ಇವರೆಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ. ಈ 8 ಜನರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತದ? ನೋಡಿ, ಗೋಳಿಗಳಲ್ಲಿ ತುಂಬಿಸಿಕೊಂಡು ಚಿನ್ನವನ್ನು, ಬೆಳ್ಳಿಯನ್ನು, ಕಂತೆ ನೋಟುಗಳನ್ನು ಹೊತ್ತುಕೊಂಡು ಹೋಗುವಾಗ ಇವರಿಗೆ ಇದು ಕಾಣುವುದಿಲ್ಲ ಅಂತ ಆದರೆ, ಚಂಪತ್ ರಾಯ್ ಅವರಿಗಾಗಲಿ ಅಥವಾ ಗೋಪಾಲ್ ದಾಸ್ ಅವರಿಗಾಗಲಿ ಅಥವಾ ಗೋಪಾಲ್ ಜಿ ಅವರಿಗಾಗಲಿ ಅಥವಾ ಉಳಿದವರಿಗಾಗಲಿ ಇದು ಕಣ್ಣಿಗೆ ಕಾಣುವುದಿಲ್ಲ ಅಂದರೆ ಏನರ್ಥ? ಇವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಮತ್ತು RSSನ ದೊಡ್ಡ ನಾಯಕರು ಇದರಲ್ಲಿ ಶಾಮೀಲಾಗಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅಂತಲೇ ಅರ್ಥ. ನೋಡಿ, ಇದೊಂದು ವಿಷವರ್ತುಲ. ಈ ವಿಷವರ್ತುಲವನ್ನು RSSನವರು ನಿರ್ಮಾಣ ಮಾಡಿದ್ದಾರೆ. ಏನು ವಿಷವರ್ತುಲ? ನೋಡಿ, ಈ ರಾಮ ಜನ್ಮಭೂಮಿ ಆಂದೋಲನವನ್ನು 1989ರಲ್ಲಿ ಆರಂಭ ಮಾಡಿದವರು RSSನವರು. ಇದಕ್ಕಾಗಿ ದುಡಿದವರು BJPಯವರು ಮತ್ತು ವಿಶ್ವ ಹಿಂದೂ ಪರಿಷತ್ತಿನವರು. ಇದರೆಲ್ಲದರ ಫಲವಾಗಿ ಅಧಿಕಾರಕ್ಕೆ ಬಂದದ್ದು ಮೋದಿಯವರು. ಈ ಪದಾಧಿಕಾರಿಗಳನ್ನು ನೇಮಕ ಮಾಡಿದವರು ಇದೇ ಪ್ರಧಾನಮಂತ್ರಿ ಮೋದಿಯವರು. ಯಾರನ್ನು ನೇಮಕ ಮಾಡಿದ್ರು ಅಂದರೆ ಅದು RSSನ ಜನರನ್ನು ನೇಮಕ ಮಾಡಿದರು. ಗೋಪಾಲ್ ರಾವ್ ಅವರು, ಚಂಪತ್ ರಾಯ್ ಅವರು, ಟಿನ್ನು ಯಾದವ್ ಅವರು, ಅನಿಲ್ ಮಿಶ್ರಾ ಅವರು, ಹೀಗೆ ಇವರು RSSನವರನ್ನು ನೇಮಕ ಮಾಡ್ತಾರೆ. ಈ ನೇಮಕಾದ RSSನವರು ಅವರವರ ಹಿಂಬಾಲಕರನ್ನು ಹಣ ಎಣಿಸಲಿಕ್ಕೆ ನೇಮಕ ಮಾಡ್ತಾರೆ. ನೋಡಿ, ಲಿಂಕು ನೋಡಿ, ಯಾರು? ಟಿನ್ನು ಯಾದವ್ ಈ ನಮ್ಮ ಚಂಪತ್ ರಾಯ್ ಅವರ ಡ್ರೈವರ್ ಅಂತೆ, ಅವರ ಕಾಸ ಮಿತ್ರ ಅಂತೆ. ಇನ್ನೊಬ್ಬರಿದ್ದಾರೆ ಅನಿಲ್ ಮಿಶ್ರಾ, ಅವರು ಕೂಡ ಇದ್ದಾರೆ. ಯಾರು? ಇದೇ ಟ್ರಸ್ಟಿನ ಒಬ್ಬರು ಪ್ರಮುಖ ನಾಯಕರು. ಇವರು
ತಮ್ಮ ಸಂಬಂಧಿಕರಾದಂಥ ಒಬ್ಬರು ಲವಕುಶ ಮಿಶ್ರ ಮತ್ತು ಅನುಕಲ್ಪ ಮಿಶ್ರ ಅನ್ನೋರನ್ನು ಲೆಕ್ಕ ಮಾಡಲಿಕ್ಕೆ ಎಣಿಕೆ ಮಾಡ್ತಾರೆ. ಹೀಗೆ ಬಂದವರು ಮತ್ತೆ 4 ಜನರನ್ನು ಎಣಿಕೆ ಮಾಡ್ತಾರೆ, ಅವರ ಸಂಬಂಧದವರನ್ನು. ಅಂದರೆ ಎಲ್ಲವೂ ನೋಡಿ ಅವರವರ ಒಳಗೆ ಲೆಕ್ಕ ಮಾಡಲಿಕ್ಕೆ ಅವರು ಜನವನ್ನು ರೆಡಿ ಮಾಡ್ತಾರೆ. ಇನ್ನು ಈ ಇಡೀ ಪ್ರಕರಣದ ತನಿಖೆಗೆ ಆದೇಶವನ್ನು ಮಾಡಿದವರು ಯೋಗಿ ಆದಿತ್ಯನಾಥ್ ಅವರು, ಅಲ್ಲಿನ ಮುಖ್ಯಮಂತ್ರಿ. ಅವರನ್ನು ನೇಮಕ ಮಾಡಿದ್ದು BJP ಅಲ್ಲಿ ಮುಖ್ಯಮಂತ್ರಿಯಾಗಿ, ಅಂದರೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ RSSನವರು. ಹೀಗೆ ಎಲ್ಲರೂ ತಮ್ಮವರನ್ನೇ ಅಲ್ಲಿ ನೇಮಕ ಮಾಡಿ ಒಂದು ವಿಷವರ್ತುಲವನ್ನು ಸೃಷ್ಟಿ ಮಾಡಿ ಎಲ್ಲರೂ ಸೇರಿಕೊಂಡು ಅವರು ಇದನ್ನು ಲೂಟಿ ಮಾಡಿದ್ದಾರೆ. ನೋಡಿ, ಈ RSSನವರು ಹೇಗೆ ಅಂತ ಹೇಳಿದರೆ, ಅವರು ಯಾವತ್ತೂ ಬಯಲಲ್ಲಿ ನಿಂತು ಅವರು ಯಾರ ಜೊತೆಗೂ ಹೋರಾಟ ಮಾಡುವುದಿಲ್ಲ. ಅವರು ಎಲ್ಲಿಯೂ ವೇದಿಕೆಯನ್ನು ಹತ್ತಿ ಅವರು BJPಯನ್ನು ಬೆಂಬಲಿಸ್ತಾರೆ. BJPಗೆ ಓಟುಗೆ ಮೊದಲು ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ, ಮತ ಧ್ರುವೀಕರಣ ಮಾಡಿಕೊಡ್ತಾರೆ, ಕೋಮುಗಲಭೆಗೆ ವಿಷ ಬೀಜ ಬಿಚ್ಚುತ್ತಾರೆ. ಆದರೆ ಇವರು ಎಲ್ಲಿ ಕೂಡ BJPಯ ವೇದಿಕೆಗೆ ಹತ್ತಿ ಭಾಷಣ ಮಾಡುವುದಿಲ್ಲ. ಇವರು ಆಂತರಿಕ ಸಭೆ ಆಗ್ತದೆ ಒಳಗೆ, ಪಂಚವಟಿಯಲ್ಲಿಯೋ ಅಥವಾ ಇನ್ನು ಏನು ಕಿಷ್ಕಿಂಧೆಯಲ್ಲಿಯೋ ಇಂಥ ಕಡೆಯಲ್ಲಿ ಕೂತ್ಕೊಂಡು ಇವರು ಆಂತರಿಕ ಸಭೆ ಮಾಡುವಾಗ ಇವರ ಮುಖ್ಯಸ್ಥರು ಬಂದು ಏನು ತಂತ್ರಗಳು ಮಾಡಬೇಕು, ಹೇಗೆ ಯಾರನ್ನು ಖರೀದಿ ಮಾಡಬೇಕು, ಹೇಗೆ ಚುನಾವಣೆ ಎದುರಿಸಬೇಕು ಅಂತ ಒಳಗೆ ನಿಂತುಕೊಂಡು ಇವರು ಅವರಿಗೆ ತಂತ್ರಗಾರಿಕೆಯನ್ನು ಹೇಳಿಕೊಡ್ತಾರೆ. ಅಂದರೆ ಇವರು BJPಯ ಮುಖವಾಡದ ಹಿಂದೆ ನಿಂತುಕೊಂಡು ಇಡೀ ರಾಜಕೀಯವನ್ನು ನಿಯಂತ್ರಣ ಮಾಡ್ತಾರೆ. ಅದರ ಹೊರತು ಇವರು ಯಾವತ್ತಿಗೂ ಎದುರಿಗೆ ಬಂದು ಹೋರಾಟ ಮಾಡಿದ್ದೇ ಇಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಇವರಿಗೆ ಯಾವುದೇ ಜವಾಬ್ದಾರಿ ಹೊತ್ತುಕೊಂಡು ಗೊತ್ತಿಲ್ಲ, ಜವಾಬ್ದಾರಿ ಬೇಡ ಇವರಿಗೆ. ಅದಕ್ಕೆ ಬೇಕಾಗಿ ಇವರು ರಿಜಿಸ್ಟ್ರೇಷನ್ ಮಾಡಲಿಲ್ಲ. ಇವರು 10-15 ಪರಿವಾರ ಕಟ್ಟಿಕೊಂಡಿದ್ದಾರೆ. ಈ ಪರಿವಾರದವರನ್ನು ಚೂ ಬಿಡುವುದು, ನೀನಲ್ಲಿ ಹೋಗಿ ಉಗ್ರ ಭಾಷಣ ಮಾಡು, ನೀನಲ್ಲಿ ಹೋಗಿ ದ್ವೇಷ ಭಾಷಣ ಮಾಡು, ನೀನಲ್ಲಿ ಬೆಂಕಿ ಹಚ್ಚು, ನೀನಿಲ್ಲಿ ಗಲಾಟೆ ಎಬ್ಬಿಸು ಅಂತೇಳಿ ಅವರನ್ನು ಚೂ ಬಿಟ್ಟು ಇವರು ಹಿಂದೆ ನಿಂತುಕೊಂಡು ಚಂದ ಸನ್ಯಾಸಿಯಾಗಿ, ಮಾರ್ಜಾಲ ಸನ್ಯಾಸಿಯಾಗಿ ವೇಷ ಹಾಕಿಕೊಂಡು ಕೂತು ಬಿಡ್ತಾರೆ. ಹೀಗಾಗಿಯೇ ಇವರು ಇವತ್ತು ರಿಜಿಸ್ಟ್ರೇಷನ್ ಕೂಡ ಮಾಡಲಿಲ್ಲ. ಇನ್ನು ನೋಡಿ, ಮೊನ್ನೆಯ ಪ್ರಕರಣ ಆದ ನಂತರ ದತ್ತಾತ್ರೇಯ ಹೊಸಬಾಳೆಯವರೊಂದು ದೊಡ್ಡ ಅಣಿಮುತ್ತನ್ನು ಉದುರಿಸಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಇದು ಮಾಡಿದ್ದು ತಪ್ಪು, ಇದು ಅವರಿಗೆ ಅದು ಎಲ್ರಿಗೂ ಗೊತ್ತುಂಟು ಮಾಡಿದ ತಪ್ಪು ಅಂತ ಹೊಸಬಾಳೆಯವರು ಹೇಳಬೇಕಾ, ಇವರಿಗೆ ಶಿಕ್ಷೆ ಆಗಬೇಕು ಅಂತ ಹೊಸಬಾಳೆಯವರು ಹೇಳಬೇಕಾ? ಅವ್ರ ನಂತರ ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ ಆಗ್ತದೆ. ಹೊಸಬಾಳೆಯವರು ಹೇಳ್ತಾರೆ, ಇದನ್ನು ಹಿಂದೂ ವಿರೋಧಿಗಳು ಉಪಯೋಗ ಮಾಡಿಕೊಂಡರು, ಜಾಗೃತೆ, ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಅಂತ ಹೇಳ್ತಾರೆ. ನೋಡಿ, ಹಿಂದೂ ವಿರೋಧಿಗಳು ಯಾರು ರಾಮ ಮಂದಿರದ ದುಡ್ಡನ್ನು ದೋಚಿದ್ರೋ ಅವರೇ ಹಿಂದೂ ವಿರೋಧಿಗಳಷ್ಟೇ ಹೊರತು, ಅದು ಯಾಕೆ ದೋಚಿದಿರಿ, ಹೇಗೆ ದೋಚಿದಿರಿ, ನಿಮಗೆ ಶಿಕ್ಷೆ ಆಗಬೇಕು ಅನ್ನುವರು ಹಿಂದೂ ದ್ರೋಹಿಗಳಾಗುವುದಕ್ಕೆ ಸಾಧ್ಯವಿದೆ. ಒಂದು ವೇಳೆ ಅವರಿಗೆ ಅವರಿಗೆ ಶಿಕ್ಷೆ ಆದದ್ದು ಸರಿ ಅಂತ ಹೇಳುವವರು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವವರೇ ಹಿಂದೂ ದ್ರೋಹಿಗಳಾಗಿದ್ದರೆ ಇವರು ಕೂಡ ಹಿಂದೂ ದ್ರೋಹಿಗಳಾಗ್ತಾರಲ್ಲ, ಶಿಕ್ಷೆ ಆಗಬೇಕು ಅಂತ ಹೇಳಿದವರು. ಹಾಗಿದ್ರೆ ಒಟ್ಟಿನಲ್ಲಿ ಇವರು ಇಡೀ ದೇಶದ ಜನರನ್ನು ಮಂಗ ಮಾಡಲಿಕ್ಕೆ ನೋಡಿದ್ದಾರೆ. ಎಲ್ಲಿಯವರೆಗೆ ಜನ ಮಂಗ ಆಗ್ತಾರೋ ಅಲ್ಲಿಯವರೆಗೆ ಇವರು ಮಂಗ ಮಾಡಲಿಕ್ಕೆ ನೋಡುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ನೋಡಿ, ನಮ್ಮದೊಂದು ಮನೆ ಉಂಟು ಅಂತ ಇಟ್ಕೊಳ್ಳು. ನಮ್ಮ ಮನೆಯಲ್ಲಿ ಕೋಟಿಗಟ್ಟಲೆ ಚಿನ್ನ ಇದೆ, ಕೋಟಿಗಟ್ಟಲೆ ದುಡ್ಡು ಇದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಮನೆಗೆ ಒಬ್ಬ ಚೌಕಿದಾರರನ್ನು ನೇಮಕ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಮನೆಗೆ ದರೋಡೆಕೋರರು ಬರ್ತಾರೆ, ಮನೆಯಿಂದ ಚಿನ್ನದ ಸರವನ್ನು ಹೊತ್ತುಕೊಂಡು ಹೋಗ್ತಾರೆ, ಬೆಳ್ಳಿಯ ಇಟ್ಟಿಗೆಗಳನ್ನು ಕದ್ದುಕೊಂಡು ಹೋಗ್ತಾರೆ, ಚಿನ್ನ ಲೇಪಿತ ಪುಸ್ತಕಗಳನ್ನು ಕದ್ದುಕೊಂಡು ಹೋಗ್ತಾರೆ. ಕೋಟಿ ಹಣವನ್ನು ನಮ್ಮ ಮನೆಯಿಂದ ಒಬ್ಬ ಡಕಾಯಿತ ಬಂದು ಕದ್ದುಕೊಂಡು ಹೋಗ್ತಾನೆ ಅಂತಾದರೆ, ಅಲ್ಲಿ ಕಾವಲು ಕಾಯ್ತಾ ಇರುವಂತಹ ಚೌಕಿದಾರ ಬಾಯಿ ಮುಚ್ಚಿ ಕೂತಿದ್ದಾನೆ ಅಂತಾದರೆ, ಅವರನ್ನು ತಡೀಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಅಂತಾದರೆ, ಇವರಲ್ಲಿರುವ ಬಡಿಗೆಯಿಂದ ಅವರ ಸೊಂಟವನ್ನು ಹೊಡೆದು ಮುರಿಯುವುದಿಲ್ಲ ಅಂತಾದರೆ ಇದರ ಅರ್ಥ ಏನು ನೋಡಿ? ಆ ಚೌಕಿದಾರ ಈ ಕಳ್ಳರು ಬರುವಾಗ ನಿದ್ದೆ ಮಾಡಿರಬೇಕು, ಅಥವಾ ಆ ಚೌಕಿದಾರ ಈ ಕಳ್ಳರ ಜೊತೆಗೆ ಶಾಮೀಲಾಗಿರಬೇಕು. ಇದು ಎರಡೇ ಸಾಧ್ಯತೆಗಳಿರುವುದು. ಇಲ್ಲದೆ ಹೋಗಿದ್ದರೆ ಈ ಚೌಕಿದಾರ ಅವರನ್ನು ಖಂಡಿತಕ್ಕೂ ಹಿಡಿತಿದ್ದ. ನಾವು ಅದನ್ನೇ ಇಲ್ಲಿಯೂ ಅಪ್ಲೈ ಮಾಡಬೇಕು. ಇಡೀ ಸಂಘ ಪರಿವಾರದ ಜನ, ಇಡೀ ನಾವು ಚೌಕಿದಾರರು, ನಾವು ಈ ದೇಶದ ಹಿಂದುತ್ವದ ರಕ್ಷಕರು, ನಾ ಕಾಯಂಗೆ ನಾ ಕಾಣದೇಂಗೆ ಅಂತ ಹೇಳಿದವರು ಏನು ಮಾಡ್ತಾ ಇದ್ದಾರೆ? ಒಂದೇ ಒಂದು ಶಬ್ದ ಕೂಡ ಇವರ ಬಾಯಲ್ಲಿ ಬರುವುದಿಲ್ಲ ಅಂತಾದರೆ ಇವರೆಲ್ಲರೂ ಶಾಮೀಲಾಗಿ ಒಟ್ಟಾಗಿ ದೇಶದ ಜನರ ಧರ್ಮದ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ ಅಂತಲೇ ಅರ್ಥ.
ಹಾಗಿದ್ದರೆ ಈ ಹಿಂದೂ ರಕ್ಷಕರಿಗೆ ಎಲ್ಲಿದ್ದಾರೆ? ಹಿಂದೂ ಭಾವನೆಗಳ ಗೌರವದ ಸಂಕೇತ ಅಂತ ಇವರು ಅಯೋಧ್ಯೆಯನ್ನು ಹೇಳ್ತಾ ಬಂದದ್ದು. ದೇಶದ ಜನರ ಹಿಂದೂಗಳ ಗೌರವದ ಸಂಕೇತವಾದ ಅಯೋಧ್ಯೆಯಲ್ಲಿ ಇವರದ್ದೇ ಜನಗಳು ಕೋಟಿ ಕೋಟಿ ರೂಪಾಯಿ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತಾದರೆ, ಈ ಹಿಂದೂ ರಕ್ಷಕರು ದೆಹಲಿಯಿಂದ ತೊಡಗಿ ಕನ್ಯಾಕುಮಾರಿಯವರೆಗೆ ಎಲ್ಲರೂ ಬಾಯಿ ಮುಚ್ಚಿ ಕೂತಿದ್ದಾರೆ. ಯಾಕಂದರೆ ತಮ್ಮವರು ಕದ್ದರೆ ತೊಂದರೆ ಇಲ್ಲ, ತಮ್ಮವರು ತಿಂದರೆ ತೊಂದರೆ ಇಲ್ಲ ಅನ್ನುವ ಯೋಚನೆ ಮಾಡುವವರು ಸ್ವತಃ ತಾವು ಕೂಡ ತಿನ್ನುವುದಕ್ಕೆ ಸಿದ್ಧರಾಗಿದ್ದವರೇ ಆಗಿದ್ದಾರೆ. ದೇಶದಲ್ಲಾಗಲಿ ಪುತ್ತೂರಿನಲ್ಲಾಗಲಿ ನಾವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿಕೊಂಡು ಸಂಘ ಪರಿವಾರವನ್ನು ಅಥವಾ ಬೇರೆ ಯಾವುದಾದ್ರೂ ಪೆಂಗ ಪರಿವಾರವನ್ನು ಕಟ್ಟಿಕೊಂಡು ಕೆಲಸ ಮಾಡುವ ಈ ಜನ ಈ ಹಿಂದುತ್ವದ ರಕ್ಷಣೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಬರೀ ಡೋಂಗಿ. ಇದು ಇವರ ಡೋಂಗಿ ಹಿಂದುತ್ವವನ್ನು ನಾವು ಧಿಕ್ಕರಿಸ್ತೇವೆ ಮತ್ತು ಈ ಎಲ್ಲ ಪ್ರಕರಣವನ್ನು ಸಮಗ್ರವಾದ ನಿಷ್ಪಕ್ಷಪಾತ ತನಿಖೆ ಆಗಿ ಹಗರಣದ ಎಲ್ಲ ಕಿಂಗು ಪಿನ್ನುಗಳು ಕಂಬಿಯ ಒಳಗೆ ಹೋಗುವ ಹಾಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇವೆ. ಥ್ಯಾಂಕ್ ಯು ಸರ್. ಇದನ್ನು ಹೇಳಲಿಕ್ಕಿಲ್ಲ ಅಲ್ಲ, ಸಿ ಟಿ ರವಿ ಹೇಳಿದಾರಲ್ಲ ಮೊನ್ನೆ. ಹೇಗೆ? ಸಿ ಟಿ ರವಿ ಅವರು ಹೇಳಿದ್ದಾರೆ, ಹೌದು. ಅದರ ಅರ್ಥ ಏನು? ಯಾರು ಮಾತನಾಡಬಾರ್ದು ಅಂತ. ಸಿ ಟಿ ದೇಣಿಗೆ ಕೊಟ್ಟವರು ಇವರು ನಮ್ಮ ಮನೆಗೆ ಬರಬೇಕು. ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಒಂದು ಸರ್ವೆ ಮಾಡಲಿ ಸಿ ಟಿ ರವಿಯವರು. ಯಾರೆಲ್ಲ ದೇಣಿಗೆ ಕೊಟ್ಟಿದ್ದಾರೆ, ಯಾರೆಲ್ಲ ಕೊಡಲಿಲ್ಲ, ಯಾರ ಮನೆಯಲ್ಲೆಲ್ಲ ರಾಮನ ವಿಗ್ರಹ ಇದೆ, ಯಾರಿಗೆಲ್ಲ ಜನಿವಾರ ಇದೆ, ಯಾರಿಗೆಲ್ಲ ಇಲ್ಲ, ಯಾರೆಲ್ಲ ಎಲ್ಲ ಇವರು ಹುಡುಕಿಕೊಂಡು ಹೋಗಲಿ. ಅದು ಬಿಟ್ಟು ಇವರು ಕೂತ್ಕೊಂಡು ಅಲ್ಲಿ ಮಾತನಾಡಬಾರ್ದು ಅಂತ ಹೇಳಿದರೆ ಏನು? ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಹಣದ ಅವ್ಯವಹಾರವನ್ನು ಪ್ರಶ್ನಿಸುವ ಸಾಂವಿಧಾನಿಕ ಅಧಿಕಾರ ಇದೆ. ರಾಮನ ಭಕ್ತರಿಗೂ ಇದೆ, ಪ್ರತಿಯೊಬ್ಬ ಭಾರತದ ಪ್ರಜೆಗೆ ಕೂಡ ಇದೆ. ಹಣ ಕೊಟ್ಟಿದವರಿಗೆ ರಸೀದಿ ಬರ್ತಾರಂತೆ. ಬರಲಿ ನನ್ನ ಮನೆಗೆ ಬರಲಿ, ರಸೀದಿ ಉಂಟ ಇಲ್ಲ ಅಂತ ನೋಡಲಿ ಅವ್ರು ಬಂದು. ಸುಮ್ಮನೆ ಬಾಯಿಗೆ ಬಂದಾಗಿ ಮಾತಾಡಬಾರ್ದು. ಎಲ್ಲರದ್ದು ಇದೇ ಕತೆ ಹೇಳೋದು. ಯಾರು ಮಾತಾಡಬಾರ್ದು. ಮಾತಾಡಿದರೆ ನೀನು ದುಡ್ಡು ಕೊಟ್ಟಿದ್ಯಾ, ನೀನು ಇಟ್ಟಿಗೆ ಹೊತ್ತಿದ್ಯಾ, ನೀನು ಅವತ್ತು 1 ರೂಪಾಯಿ ಕೊಟ್ಟಿದ್ಯಾ ಅಂತ ಕೇಳುವ ಜನ. ಆದರೆ ಅದರ ಅರ್ಥ ಏನು? ಇದಕ್ಕೆ ಉತ್ತರ ಕೊಡುವುದಿಲ್ಲ. ಇನ್ನು ಫೇಸ್ಬುಕ್ಕಲ್ಲಿ ಕೆಲವು ಮಂಗಗಳು ಬರ್ತವೆ ಕಮೆಂಟ್ ಹಾಕೋದು. ಈ ಕಮೆಂಟ್ ಹಾಕುವವರಿಗೆ ಸರಿಯಾಗಿ ಒಂದು ಆರ್ಗ್ಯುಮೆಂಟ್ ಕಟ್ಟಿ ಉತ್ತರ ಕೊಡಲಿಕ್ಕೆ ಗೊತ್ತಿಲ್ಲ. ಅವರು ಮಾತಾಡೋದು ಬೇಡದ್ದು. ಅವರ ಸಂಸ್ಕಾರ ಸಂಸ್ಕೃತಿ ಏನು ಅನ್ನೋದನ್ನು ಅದು ತೋರಿಸ್ತದೆ. ಅವರ ಆರ್ಗ್ಯುಮೆಂಟ್ ಇದ್ದರೆ ಉತ್ತರ ಕೊಡಲಿಕ್ಕೆ ಆಗ್ತದೆ. ಈಗ ನಾವು ಹೇಳಿದ್ದು ಏನಾದರೂ ತಪ್ಪಿದ್ದರೆ, ನಾವು ಕೊಟ್ಟ ಏನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನಾದರೂ ದೋಷ ಇದ್ದರೆ, ನಮ್ಮ ವಾದ ಸರಣಿಯಲ್ಲಿ ಏನಾದರೂ ತಪ್ಪಿದ್ದರೆ ಅವರು ಅದನ್ನು ಅಲ್ಲಿ ಬರೀಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಾಗೆ ತಂದೆ ತಾಯಿಗೆ ಬೈಯುವುದು, ಬೇಡದ ಭಾಷೆಯನ್ನು ಬೈತಾರೆ ಅಂತಾದರೆ ಅದು ಅವರಿಗೆ ಅವರು ಬೈಕೊಂಡದ್ದು ಅಂತ ಅರ್ಥ ಅಲ್ಲದೆ ಅದು ನಮಗೆ ಅದು ತಾಕುವುದಿಲ್ಲ. ಇವರೆಲ್ಲರ ಉದ್ದೇಶ ಒಂದೇ, ನಾವು ಮಾತಾಡಬಾರ್ದು. ಇವರು ಎಷ್ಟು ದೋಚಿದರೂ ಸುಮ್ಮನೆ ಕೂರಬೇಕು ಅನ್ನೋದು ಅವರ ಇರಾದೆ ಅಷ್ಟೇ. ತನಿಖೆ ಬ್ರಹ್ಮನೇ ಬಂದು ಮಾಡಬೇಕಿದ್ದಾರೆ. ಯಾಕೆ ಹೇಳಿದರೆ ನೋಡಿ, ಇಡಿ ಬ್ರಹ್ಮನೇ ಮಾಡಬೇಕಷ್ಟೇ ಅಂತ ಅಂದರೆ ದೇವಲೋಕದಿಂದ ದೇವರು ಇಳಿದು ಬರುವಂಥ ಸ್ಥಿತಿ. ಯಾಕೆಂದರೆ ಯಾರೆಲ್ಲ ನಾನು ದೇವಲೋಕದಿಂದ ಇಳಿದು ಬಂದಿದ್ದೇನೆ ಅಂದಿದ್ದಾರೋ ಅವರೆಲ್ಲ ಕರಪ್ಟ್ ಆಗಿದ್ದಾರೆ. ನೋಡಿ, ಈಡಿಗೆ ಇಲ್ಲಿ ಏನು ಸಣ್ಣದೊಂದು ಹೀಗೆ ಅಲುಗಾಡಿದರೆ ಈಗ ಅವರು ಬಂದು ಬೆಂಗಳೂರಿಗೆ ಬಂದು ಕಾಂಗ್ರೆಸ್ನವರು ರೈಡ್ ಮಾಡ್ತಾರೆ. ಎಲ್ಲೆಲ್ಲ ಕಾಂಗ್ರೆಸ್ಸಿನ ನಾಯಕರು ಸ್ವಲ್ಪ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಅಂದರೆ ಇಡಿ ಅವರು ಬರ್ತಾರೆ. ಅವರಿಗೆ ಬಿ ಜೆ ಪಿಯ ಅವ್ಯವಹಾರಗಳು ಕಣ್ಣಿಗೆ ಕಾಣೋದಿಲ್ಲ. ಅವರಿಗೆ ಈ ರಾಮ ಮಂದಿರ ಇಷ್ಟವರೆಗೆ ಅವ್ರಿಗೆ ಗೊತ್ತೇ ಇಲ್ಲ. ಎಲ್ಲ ಇ ಡಿ ಆಗಲಿ, ಸಿ ಬಿ ಐ ಆಗಲಿ, ತನಿಖಾ ಸಂಸ್ಥೆಗಳಾಗಲಿ ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರವನ್ನು ಆಳ್ತಾ ಇರುವವರು ತಮ್ಮ ಸೂತ್ರದ ಬೊಂಬೆಗಳಾಗೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇ ಡಿ ಏನು ಮಾಡ್ತೀವಿ ಗೊತ್ತಿಲ್ಲ, ಹೋಗಲಿ, ತನಿಖೆ ಮಾಡಲಿ. ನಾವು ತನಿಖೆ ಮಾಡಬೇಕು ಅಂತಲೇ ಆಗ್ರಹಿಸುವುದು. ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಇಲ್ಲದಿದ್ದರೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಒಂದು 10 ವರ್ಷದ ಹಿಂದೆ ನಿವೃತ್ತರಾದವರು ಅವರು ಬಂದು ತನಿಖೆ ಮಾಡಿದರೆ ಸತ್ಯ 100ಕ್ಕೆ 100 ಹೊರಗೆ ಬರ್ತದೆ. ಹೊರತು ಬೇರೆ ಯಾರು ಮಾಡಿದರೂ ತನಿಖೆ ಮಾಡಿದರೂ ಇದನ್ನು ತೇಪೆ ಹಚ್ಚೋ ಕೆಲಸ ಮಾಡ್ತಾರೆ. ಹಾಗಾಗಿ ಸುಮಾರು 10 ವರ್ಷದ ಹಿಂದಿನ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರೇ ಈ ತನಿಖೆಯ ನೇತೃತ್ವವನ್ನು ವಹಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ. ಸ್ವಲ್ಪ ಹಳಬರು, ಅನುಭವಸ್ಥರು, ಹೆಚ್ಚು ಅನುಭವ ಇರುವವರು, ಭಾಳ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ಕೊಟ್ಟವರು 10 ವರ್ಷದ ಹಿಂದೆ ಇದ್ದಾರೆ. ಹಾಗೆ ಅವರೇ ಒಳ್ಳೆಯದು. ಇವತ್ತು ಎಲ್ಲ ಸಂಸ್ಥೆಗಳು ಕೂಡ ಆಳುವ ಸರ್ಕಾರಗಳ ಕೈಗೊಂಬೆಗಳಾದ ಕಾರಣ
ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ಇದನ್ನು ನೋಡಿದ್ದೇವೆ. ಸ್ವಲ್ಪ ಹಳಬರು ಬಂದರೆ ಹಳಬರಿಗೆ ಸ್ವಲ್ಪ ಹೆಚ್ಚು ತಾಕತ್ತಿರ್ತದೆ ಅಂತ ನಾವು ನಂಬಿದ್ದೇವೆ. RT ಆ್ಯಕ್ಟಿಂದಲೂ ಕೂಡ ರಾಮ ಮಂದಿರದನ್ನು ಹೊರಗಿಟ್ಟಿದ್ದಾರಲ್ಲ, ಹೌದು ಇದು ಕೂಡ RT ಆ್ಯಕ್ಟಿಂದ ರಾಮ ಮಂದಿರದ ಇದನ್ನು ಲೆಕ್ಕಾಚಾರವನ್ನು ಒಳಗಡೆ ಕೂಡ ತರಲಿಲ್ಲ ಅವರು. ಅದು ಅಂದರೆ ಮೋಸ ಮಾಡುವ ಉದ್ದೇಶದಿಂದಲೇ ತರಲಿಲ್ಲ ಅಂತೇಳಿ. ಮೋಸ ಮಾಡುವ ಉದ್ದೇಶದಲ್ಲಿದ್ದರೆ ಅವರು RT ಆ್ಯಕ್ಟ್ ಒಳಗಡೆ ಇಷ್ಟೆಲ್ಲ ಸಂಸ್ಥೆಗಳನ್ನು ತರ್ಬೋದಲ್ಲ ರಾಮ ಮಂದಿರವನ್ನು ಕೂಡ. ಈಗ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಬಂದು ನಮ್ಮ ವಿಚಾರವನ್ನು ಮಾಧ್ಯಮದ ಮುಖಾಂತರ ಇಡೀ ದೇಶಕ್ಕೆ ಬಿತ್ತರಿಸಲಿಕ್ಕೆ ಅಂತೇಳಿ ನೀವೆಲ್ಲ ಸೇರಿದ್ದೀರಾ. ನಿಮಗೆಲ್ಲರಿಗೂ ನಾವು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.